ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವನ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಗುರುತಮೋ ವಿಶ್ವಂ ವಿಷ್ಣುರ್ವಿಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಗುರುರ್ಗುರುತಮೋ ಧಾಮ ಸತ್ಯಃ ಸತ್ಯಪರಾಕ್ರಮಃ ನಿಮಿಷೋ ಅನಿಮಿಷಸ್ರಗ್ವಿ ವಾಚಸ್ಪತಿರುದಾರಧೀಃ. ಗುರುಃ ಗುರುತಮಃ ಧಾಮ ಸತ್ಯಃ ಸತ್ಯಪರಾಕ್ರಮಃ ನಿಮಿಷೋಃ ಅನಿಮಿಷಃ ಸ್ರಗ್ವಿ ವಾಚಸ್ಪತಿಃ ಉದಾರಧೀಹಿ. ಗುರು ಗುರುತಮಃ ಪರಮಾತ್ಮ ಗುರು ಆಗಿದ್ದಾನೆ, ಗುರುತಮನೂ ಆಗಿದ್ದಾನೆ. ಭಾರಿ ಇಂಟ್ರೆಸ್ಟಿಂಗ್. ಅದು ಇಲ್ಲ ಗುರು ಆಗಬೇಕು, ಗುರುತಮ ಆಗಬೇಕು. ಇಲ್ಲ ಮೇಷ್ಟ್ರು ಪ್ರೊಫೆಸರು ಇರ್ಬೋದು, ಪ್ರಿನ್ಸಿಪಾಲ್ ಆ ಥರ ಇರ್ಬೋದು. ಇಬ್ಬರು ಒಂದೇ ಹಾಗಾಗ್ತಾರೆ ಅಂತ ಕೇಳಿದರೆ ಇಲ್ಲಿ ಹೇಳ್ತಾರೆ ಪರಮಾತ್ಮ ಗುರು ಹೌದು, ಗುರುತಮನೂ ಹೌದು. ನಮಗೆ ಗುರುಗಳು ಇದ್ದಾರೆ. ಹೇ ಗುರುಭ್ಯೋ ನಮಃ ಪರಮ ಗುರುಭ್ಯ ಹೇಳೋದಿಲ್ಲ. ಅದು ಗುರು ಯಾವುದೇ ಗುರು ಆದರೂ ಕೂಡ ಒಳಗೆ ದೇವರು ಕೂತಿದ್ದರೆ ಮಾತ್ರ ಮಾತಾಡೋದ್ರಿಂದ ಶ್ರೀ ಗುರುಭ್ಯೋ ನಮಃ ದೇವರೇ, ಪರಮ ಗುರುಭ್ಯೋ ನಮಃ ದೇವರೇ. ಗೊತ್ತಾಯ್ತಾ? ಮುಖ್ಯತಃ ಮೇಲಿನ ಮಟ್ಟ ಒಂದಿರಬಹುದು. ಅದು ಇವತ್ತು ಯಾವುದೇ ಬಿಟ್ಟಿದ್ರು ಹೇಗೆ ಕರೆಂಟ್ ಕಾಮನ್ನು, ಹಾಗೆ ಪರಮಾತ್ಮನ ಗುರುತ್ವ ಎಲ್ಲರಿಗೂ ಗುರುತ್ವ ಅಂದರೆ ಮೊದಲು ನೆನಪಿಗೆ ಯಾರು ಬರಬೇಕೋ ಅದಕ್ಕೆ ಏನಂತ ಹೇಳ್ತಾರೆ, ಹರಿರೇವ ಪರಾಹ ಹರಿರೇವ ಗುರು. ಈ ಪದ ವಿಷ್ಣುಸಹಸ್ರನಾಮದ ಪದ. ಹರಿರೇವ ಜಗತ್ ಪಿತೃಮಾತೃಗತಿ. ಗುರು ಅಂತ ಪದ ಉಪಯೋಗಿಸಿದಾಗ ಗುರು ಗುರುತಮ ಮೂಲ ಗುರು ಎಲ್ಲದೂ ಮೂಲತಃ ಪರಮಾತ್ಮನೇ ಆಗಿದ್ದಾನೆ. ಪರಮ ಮುಖ್ಯ ಗುರು ಪರಮಾತ್ಮನೇ ಒಬ್ಬನೇ. ಉಳಿದವರಿಗೆ ಗುರುಗಳು ಅಂತ ಕರೆದಾಗ ಒಳಗೆ ದೇವರನ್ನು ಒಪ್ಕೊಂಡು ಹೇಳಬೇಕು, ಪ್ರತ್ಯೇಕ ಹೇಳೋದಕ್ಕೆ ಬರೋದಿಲ್ಲ. ಗುರುತಮ ಅಂದ್ರೇನು? ಸೂಪರ್ಲೇಟಿವ್. ಗುರು ಗುರುತರ ಗುರುತಮ. ಗುರು ಅಂದರೆ ಇನ್ನು ಇದರಲ್ಲೂ ಹಾಗೇನೆ. ಗುರು ಅಂದರೆ ಭಾರ, ಗುರುತರ ಅಂದರೆ ಹೆಚ್ಚು ಭಾರ. ಎರಡಿದ್ದಾಗ ಇದು ಹೆಚ್ಚು ಭಾರ, ಹೆಚ್ಚಿದ್ದಾಗ ಗುರುತಮ. ಇದು ಹೆವಿಯೆಸ್ಟ್ ಅಂತ ಹೇಳ್ತೇವೆ. ಅದು ಹೊರಗೆ. ಗುರು ಶಬ್ದಕ್ಕೆ ಅರ್ಥನೂ ಇದೆ. ಎಲ್ಲಿದೆ ಹೇಳಿ ನೋಡೋಣ. ಲಘು ಗುರು. ಲಘು ಗುರು ಅಂತ ಹೇಳ್ಬೇಕಾ? ಇದು ಲಘುವಾಗಿದೆ, ಹಗುರವಾಗಿದೆ. ಇದು ಗುರುವಾಗಿದೆ. ಅದು ಗುರು ಅಂತ ಕೈ ಮುಗಿಬೇಕಾಗಿಲ್ಲ. ಆ ಗುರುವಿಗೆ ಗುರುಭ್ಯೋ ನಮಃ ಹೇಳಬೇಕಾಗಿಲ್ಲ. ಅದು ಗುರು ಅಂದರೆ ಹೆವಿ ಅಷ್ಟೇ. ಲೈಟ್ ಹೆವಿ. ಲಘು ಅಂದರೆ ಲೈಟು, ಇದು ಗುರು ಅಂದರೆ ಹೆವಿ. ಇಲ್ಲಿ ಹಾಗಲ್ಲ. ಗುರು ಅಂದರೆ ಉಪದೇಶಕ ಗುರು. ಗು ಅಂತ ಹೇಳಿದರೆ ಅಜ್ಞಾನ, ರಾ ಅಂತ ಹೇಳಿದರೆ ಸುಟ್ಟಾಕೋರು. ರಾ ಮತ್ತು ಅಗ್ನಿ ಬೀಜ, ಎರಲವ. ವಾಯುವಗ್ನಿ ವರುಣಾನಾಂಚ ಬೀಜಾನಿ ಎರವಾಹ್ ಕ್ರಮಾತ್ ಅಂತ ಆಚಾರ್ಯರ ಮಾತು. ಅಂದರೆ ಗು ಅಂದರೆ ಅಜ್ಞಾನವನ್ನು ಸುಟ್ಟಾಕೋದ್ರಿಂದ ಗುರುಗಳಿಗೆ ಏನಂತ ಕರೀತಾರೆ? ಗುರು ಅಂತ ಹೆಸರು ಬಂದಿದೆ. ಗುರುತಮಃ ಗುರುತಮಃ ಗುರುತಮ. ಎರಡು ಗುರುತಮ ತಗೋಬೇಕಾದ್ರೆ ಮೂರಿರಬೇಕು ಅಂತೇನಿಲ್ಲ. ಮಿನಿಮಮ್ ಮೂರಿರ್ಬೇಕಷ್ಟೇ. ಎಷ್ಟಿದ್ದಾಗಲೂ ಕೂಡ ಬೆಸ್ಟ್ ಬಂದೆ. ಗೊತ್ತಾಯ್ತಾ? ಗುರುತಮ ಅಂತ ಹೇಳಿದರೆ ಸಾವಿರಾರು ಗುರುಗಳಿರ್ಬೇಕು. 24 ಗುರುಗಳ ಕಥೆ ಬಂತಲ್ಲ. ಎಲ್ಲಿ? ಯಾವ ಸ್ಕಂದದೊಳಗೆ? ಏಕಾಸ್ಕಂದದೊಳಗೆ. ಗೊತ್ತಾಯ್ತಾ? ಅದರಲ್ಲಿ 24 ಗುರುಗಳು ಹೇಳಿದ್ದಾರೆ. ಇನ್ನು 1000 ಗುರುಗಳು ಇರ್ಬೋದು. ಈವನ್ 1ನೇ ಕ್ಲಾಸಿಂದ ಲೆಕ್ಕ ಹಾಕಿದರೆ MA PhD ಮಾಡಿ ಎಷ್ಟು ಜನ ಗುರುಗಳಾಗಿರ್ತಾರೆ. ಅವಾಗ ಗುರುತಮ ಪರಮಾತ್ಮ. ಮೂರೇ ಇರಬೇಕು ಅಂತಲ್ಲ, ಮಿನಿಮಮ್ 3. ಸತ್ಯ ಪರಮಾತ್ಮ ಯಾರು? ಸತ್ಯ. ಅದಕ್ಕೆ ಅನೇಕ ಅರ್ಥಗಳು ಆಚಾರ್ಯ ಇಲ್ಲಿ ಹೇಳಿಲ್ಲ. ಭಾಗವತ್ ತಾತ್ಪರ್ಯ ಹೇಳಬೇಕಾದ್ರೆ ಸತ್ಯಂ ನಿರ್ದುಃಖ ಆನಂದ ಸ್ವರೂಪಂ. ನಿರ್ದುಃಖ ಆನಂದ ಸ್ವರೂಪ. ಲೇಪವೇ ಇಲ್ಲದಿರ್ತಕ್ಕಂತಹ ಪರಮಾನಂದವನ್ನೇ ಸ್ವರೂಪವನ್ನಾಗಿ ಹೊಂದಿದವನು ಅಂತ ಅರ್ಥ. ಸತ್ಯ ಅದರಿಂದ ಅರ್ಥ ಇದೆ. ಸತ್ಯಾಪಯತೆ ಇತಿ ಸತ್ಯ. ಸತ್ತನ್ನು ಸತ್ವವನ್ನು ಕೊಡ್ತಾನೆ. ಜಗತ್ತು ಮೂಲ ಪ್ರಕೃತಿಯಾಗಿತ್ತು, ಅದಕ್ಕೆ ಈ ರೂಪವನ್ನು ಕೊಟ್ಟ. ಅರ್ಥನೂ ಆಗಬಹುದು. ಇನ್ನು ಸತ್ಯ ಅಂದರೆ ವಾಯುದೇವರು ಅಂತಲೂ ಅರ್ಥ ಇದೆ. ಸತ್ಯ ಶಬ್ದಕ್ಕೆ ವಾಯುದೇವರು ಅಂತಲೂ ಅರ್ಥ ಇದೆ. ಸತ್ಯ ವಾಯು, ಧರ್ಮ ವಿಷ್ಣು, ಹಾಗೆಲ್ಲ ಅರ್ಥ ಇದೆ. ಆಮೇಲೆ ಸತ್ಯ ಅಂದರೆ ವಿಚಾರ. ಸತ್ಯಂ ಮೀಮಾಂಸಾ ಅಂತಿದೆ. ಮೀಮಾಂಸಾ ಅದರಲ್ಲೂ ಕೂಡ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ.
ಮತ್ತು ಸತ್ಯ ವ್ಯಾಸರೂಪದಿಂದ ಸತ್ಯ ಮೀಮಾಂಸಾ ಬರೆದಿದ್ದಾನೆ. ಸತ್ಯಪರ ಹೌದೌದು, ಸತ್ಯ ಜಗತ್ತನ್ನು ಇದ್ದಾನೆ. ಸತ್ಯ ಪರಾಕ್ರಮ ಧಾಮ. ಧಾಮ ಅಂದ್ರೇನು? ನೆಲೆ. ನೆಲೆ ಅಂದ್ರೇನು? ಅಬ್ಸಲ್ಯೂಟ್ ನೆಲೆ ಅಂದರೆ ದೇವರ ರಿಸಾಲ್ಟ್ ಅಂತ. ರಿಸಾಲ್ಟ್ ಅಂದರೆ ಈ ರಿಸಾಲ್ಟ್ಗಳಲ್ಲ. ರಿಸಾಲ್ಟ್ ಅಂತ ಹೇಳಿದ್ರೇನು? ಆಶ್ರಯ, ಫೈನಲ್ ಆಶ್ರಯ ಯಾರು ಅಂದರೆ ಪರಮಾತ್ಮನೇ. ಧಾಮ ಎಲ್ಲರೂ ಎಷ್ಟೋ ಧಾಮಗಳಿದೆ ಅಂತ ಕೇಳಿದರೆ ಆ ಧಾಮಗಳೆಲ್ಲ ಏನವು? ಮಾಮುಪೇತ್ಯತ ಕೌಂತೆಯ ಜನ್ಮ ನ ವಿದ್ಯತೆ. ಆಮೇಲೆ ಆ ಬ್ರಹ್ಮಭುವನಾಲೋಕ ಪುನರಾವರ್ತೇನೋ ಅರ್ಜುನ. ನಿತ್ಯಧಾಮ ಅಂತ. ಧಾಮ ಶಬ್ದಕ್ಕೆ ನಿತ್ಯಧಾಮ. ಇನ್ನು ಧಾ ಇದೆ, ಆ ಇದೆ, ಮಾ ಇದೆ. ಬರೀ ಧಾ ಇಟ್ಕೊಬೇಡ. ಧಾರಕರು. ಧಾರಕರು ಅಂದ್ರೇನು? ಧಾರಣ ಪೋಷಣ ಮಾಡುವವರು. ಅವರಿಗೆ ಮಾ ಅಂದ್ರೇನು? ಜ್ಞಾನ ಕೊಡುವವನು ಪರಮಾತ್ಮ ಅಂತ ಅರ್ಥ ಬೇಕಾಷ್ಟು ಬರುತ್ತೆ. ಇನ್ನು ಆ ಮ ಅಥವಾ ಅ ಮ ಈ ರೀತಿಯೆಲ್ಲ ಬಿಡಿಸ್ಬೋದು. ಸತ್ಯ ಸತ್ಯ ಪರಾಕ್ರಮ. ಸತ್ಯ ಪರಾಕ್ರಮ. ಸತ್ಯ ಅಂದರೆ ವಾಯುದೇವರು. ವಾಯುದೇವರ ಪರಾಕ್ರಮ ಎಲ್ಲ ಯಾರ ಅನುಗ್ರಹದಿಂದ? ಅದು. ಇನ್ನೊಂದು ಸತ್ಯ ಪರಾಕ್ರಮ. ಸತ್ಯ ಪರಾಕ್ರಮ ಅಂದ್ರೇನು? ದೇವರ ಪರಾಕ್ರಮಾದಿ ಗುಣಗಳೆಲ್ಲ ಸತ್ಯವಾದವುಗಳೇ ಹೊರತು ಏನಲ್ಲ. ಅವ್ರೇನು ಹೇಳ್ತಾರೆ? ಅವೆಲ್ಲ ಮಿಥ್ಯಾ ಗುಣಗಳು ಅಂತ ಹೇಳ್ತಾರೆ. ನಿರ್ಗುಣ ಅಂಬೋದು ಸತ್ಯ, ಗುಣಪೂರ್ಣ ಅಂಬೋದು ಮಿಥ್ಯ, ತಪ್ಪು. ಅದಕ್ಕೆ ಸತ್ಯ ಪರಾಕ್ರಮ ಸತ್ಯ ಪರಾಕ್ರಮ, ಸತ್ಯ ಬಲ, ಸತ್ಯ ಜ್ಞಾನ. ಸತ್ಯ ಜ್ಞಾನ ಅಂತ ಪದ ಇಲ್ಲೇನು? ಇದು ಪದಗಳಿರೋದು ಎಲ್ಲವೂ ಸತ್ಯ ಪರಮಾತ್ಮನಲ್ಲಿ ಅಂತ ಅರ್ಥ. ಸತ್ಯ. ಇನ್ನು ಸತ್ಯಪರಾಣಾಂ ಆ ಕ್ರಮ, ಸಮ್ಯಕ್ ಕ್ರಮ. ಸತ್ಯಪರರು. ಸತ್ಯಧರ್ಮ ರಥ ಹೆಚ್ಚ ಬಂದಾಗೆ ಸತ್ಯಪರರು ಅಂದ್ರೇನು? ಯಾರು ವಾಯುಪರರಾಗಿರ್ತಾರೋ ಅವರಿಗೆಲ್ಲ ವಿಶಿಷ್ಟವಾದ ಕ್ರಮವನ್ನು ಭಗವಂತ ಕೊಡ್ತಾನೆ. ಮತ್ತು ಅಪರಾಕ್ರಮ. ಸತಿ ಬೇರೆಯವ್ರ ಪರಾಕ್ರಮದಲ್ಲಿ ಏನಾಗಿರುತ್ತದು? ಸ್ವಂತ ಪರಾಕ್ರಮ ಅಂದರೆ ತಪ್ಪೇ. ದೇವರ ಅನುಗ್ರಹ ಅಂದರೆ ಸರಿ. ನಿಮಿಷ ಅನಿಮಿಷ ಸೃಗ್ವಿ ವಾಚಸ್ಪತಿ ಉದಾರಸಿ. ನಿಮಿಷ ಅಂತ ಹೇಳಿದ್ರೆ ಕಾಲದ ಅತ್ಯಂತ ಕಡಿಮೆ ಅವಧಿ. ಬಟ್ ಅದರಲ್ಲಿರೋನು ಯಾರ ಮಧ್ಯೆ? ಮತ್ತು ನಿಮಿಷತಿ ಇತಿ ನಿಮಿಷ. ನಿಮಿಷತಿ ಇತಿ ನಿಮಿಷ ಅಂದರೆ ಯಾವಾಗಲೂ ಕಣ್ಣು ತೆಗೆದಿರ್ತಾನೆ ಅಂತ ಅರ್ಥ. ದೇವರು ಯಾವಾಗ ಚಾತುರ್ಮಾಸ್ಯದಲ್ಲೂ ಕಣ್ಣು ತೆಗೆದಿರ್ತಾನೆ. ಆದ್ದರಿಂದ ನಿಮಿಷ. ಅನಿಮಿಷ. ನಿಮಿಷತೀತಿ ನಿಮಿಷ. ಆಮೇಲೆ ಅನಿಮಿಷತೀತಿ ಅನಿಮಿಷ. ಅನಿಮಿಷ ಅಂದರೆ ರೆಪ್ಪೆ ಹಾಕ್ತಾನೆ, ಹಾಕೋದಿಲ್ಲ. ಸ್ವತಂತ್ರ. ಏನು ಯೋಚನೆ ಇದೆ? ಏನು ಬೇಕಾದ್ರೂ ಮಾಡ್ತಾನೆ. ಏನು ಬೇಕಾದ್ರೂ ಮಾಡ್ತಾನೆ ಅಂದರೆ ಒಂದೇ. ಇಲ್ಲಿ ಏನು ಬೇಕಾದ್ರೂ ಮಾಡ್ತಾನೆ ಅಂದರೆ ದಾರಿ ತಪ್ತಾರೆ ಅಂತ ಅರ್ಥ. ದೇವರು ಏನು ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ ಅಂದರೆ ಸ್ವತಂತ್ರ ಅಂತ ಅರ್ಥ. ನಿಮಿಷ ಅನಿಮಿಷ ಸೃಗ್ವಿ ಅನಿಮಿಷತಿ. ಅನಿಮಿಷತಿ ಶಬ್ದಕ್ಕೆ ಇನ್ನೂ ಅರ್ಥ ಇದೆ. ಅನಿಮಿಷರು ದೇವತೆಗಳು. ದೇವತೆಗಳನ್ನು ದೇವ ಪದ ಕೊಡೋದು ಪರಮಾತ್ಮನೇ. ನಿಮಿಷತಿ ಕಣ್ಣು ಹಾಕಾರಲ್ಲ ಮನುಷ್ಯರು. ಅವರಿಗೆ ಕಣ್ಣು ರೆಪ್ಪೆ ಆಡ್ಸೋಕ್ಕೆ ಶಕ್ತಿ ಕೊಡೋದು ಪರಮಾತ್ಮನೇ. ಇಲ್ಲದವರಿಗೆ ಕಣ್ಣು ಮುಚ್ಚೋಕ್ಕೂ ಬರಲ್ಲ, ಕಣ್ಣು ತೆಗಿಲಕ್ಕೂ ಬರೋದಿಲ್ಲ. ಆದ್ದರಿಂದ ನಿಮಿಷತಿ ಅನಿಮಿಷತಿ. ಅದು ಹೊಸ ಹೊಸ ಅರ್ಥಗಳು. ಸೃಗ್ವಿ. ಸೃಕ್ ಅಂದರೆ ಮಾಲೆ. ಸೃಗ್ವಿ ಅಂದರೆ ಏನು? ಮಾಲೆ ಹಾಕ್ಕೊಂಡವನು. ಎಷ್ಟು ಮಾಲೆ ಹಾಕೊಳ್ಳೋ ಆಗತ್ತಾ? ಮಾಲೆ ಹಾಕ್ಕೊಂಡು ಸಗ್ವಿ ಹಾಕ್ತಾರಾ? ವನಮಾಲೆ ಹಾಕ್ಕೊಂಡಿದ್ದ. ವನಮಾಲಾಧರ. ಆ ದೃಷ್ಟಿ ಅಂತಹಾರ ಉಳಿದವ್ರು ಏನೇ ತರ್ಬೋದು, ಹೂಗಳಿರ್ಬೋದು ಅಷ್ಟೇ. ಅದರಲ್ಲಿ ವನಮಾಲೆ ಯಾರಿದ್ದಾರೆ ಗೊತ್ತಾ? ಅಲ್ಲಿ ಮಹಾಲಕ್ಷ್ಮೀ ದೇವಿ ಶ್ರೀರೇವ ವನಮಾಲಾಯಾಮ್ ಅಂತ. ಶ್ರೀರೇವ ವನಮಾಲಾಯಾಮ್. ಲಕ್ಷ್ಮೀಪತಿ ಅಂತ ಅರ್ಥ ಅದಕ್ಕೆ. ಮಹಾಲಕ್ಷ್ಮಿ ಲಕ್ಷ್ಮೀಪತಿ ಅಂತ ಅರ್ಥ. ಧನ ಧನಿ ಇದ್ದ ಹಾಗೆ ಸೃಗ್ವಿ ಅಂತ ಆಯ್ತು. ಇನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ಹೌದೌದು, ಎಲ್ಲ ಮಾಲೆ ಸೇರ್ಕೊಂಡು ಹೋಗ್ತದೆ. ಬರಿಯ ಮಾಲೆನೂ ವನಮಾಲನೂ ಪರಮಾತ್ಮಂತೆ, ವೈಜಯಂತಿ ಮಾಲನೂ ಪರಮಾತ್ಮಂತೆ. ವನಮಾಲ ಶಬ್ದಕ್ಕೆ ಸರಿಯಾದ ಅರ್ಥ ಹೇಳಿದೆ ಹಿಂದೆ. ಕತ್ತಿನಿಂದ ಕಾಲವರೆಗೂ ಬರಬೇಕು, ಅದು ವನಮಾಲ. ಬೇರೆ ಯಾರಿಗೂ ಇಲ್ಲ, ಅದು ಬೇರೆ ಹಾಕ್ಕೋಬಾರ್ದು. ಆಪಾದಲಂಬಿನಿ ಮಾಲ ವನಮಾಲ. ಯಾತಕ್ಕೆ ಹಾಕ್ಕೋಬಾರ್ದು ಬೇರೆಯವರು ಅಂದರೆ ಅದರ ಮಹಾಲಕ್ಷ್ಮಿ ಸನ್ನಿಧಾನ. ಯಜ್ಞೋಪವೀತ ನಾಭಿ ಕೆಳಗೆ ಬರಬಾರ್ದು, ಗೊತ್ತಾಯ್ತಾ? ನಾಭಿ ಮೇಲೇನೂ ಇರ್ಬೇಕು, ಕರೆಕ್ಟಾಗಿ ನಾಭಿಗೆ ಇರಬೇಕು. ಹಾಕ್ಕೊಂಡ್ರೆ ಇರಬೇಕು, ಇಲ್ಲದವ್ರೆ ಅದೇ ಇರೋದಿಲ್ಲ. ಸರಿಯಾಗಿ ಹಾಕ್ಕೋಬೇಕು. ಯಾಕಂದ್ರೆ ಅದು ಯಜ್ಞ ಪವಿತ್ರ. ಅದು ನಾಭಿ ಕೆಳಗೆ ತಾಕಬಾರ್ದು. ಅರ್ಥ ಆಯ್ತಾ? ಅದು ವಿಶೇಷ ಅಂಶ. ಮತ್ತು ಯಾವುದೇ ಸರ ಇತ್ಯಾದಿ ಕೂಡ ನಾಭಿ ಕೆಳಗೆ ಬರಬಾರ್ದು. ನಾವು ಇಷ್ಟಕ್ಕೆ ಯಾಕೆ ಹಾಕತ್ತೀವಿ ಅಂದರೆ ಇಲ್ಲಿ ದೇವರಿದ್ದಾನೆ, ದೇವರಿ ಮಾಲೆ ಅಂತ ಅರ್ಥದ. ನಮಗಲ್ಲ. ಬಿಂಬರೂಪಿ ಪರಮಾತ್ಮ ಹೃದಯದಲ್ಲಿರ್ತಾನೆ. ಹಾರ ಹೇಗೆ ಬರುತ್ತೆ? ಹೀಗೆ ಬರುತ್ತೆ.
ಮಧ್ಯೆ ಇರೋದು ಯಾರು? ದೇವರು. ದೇವರಿಗೆ ಹಾರ ಅಂತ ಅರ್ಥ. ನಿಜವಾದ ಹಾರ ಯಾರಿಗೆ ಹಾಕಿದ್ರು ಮುಟ್ಟೋದು ಯಾರಿಗದು? ದೇವರಿಗೇನೆ. ಜ್ಞಾನಪೂರ್ವಕ ಮಾಡಿದರೆ ಪುಣ್ಯ, ಇಲ್ಲದೋದ್ರೆ ಪುಣ್ಯ ಇಲ್ಲ, ಅಷ್ಟೇ ಹೊರತು ಮುಟ್ಟೋದು ದೇವರಿಗೇನೆ. ಟ್ಯಾಕ್ಸ್ ಕೊಟ್ಟಿಲ್ಲ, ಕಿತ್ಕೊಂಡ್ರು, ಅಫೆನ್ಸ್, ಅದು ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಕೊಟ್ಟ, ಗುಡ್, ಅದು ಅಪ್ರಿಷಿಯೇಬಲ್ ಥಿಂಗ್. ಅದು ಕೊಟ್ಟಿದ್ದರಿಂದ ತಪ್ಪೋದು, ಅನಿವಾರ್ಯ ತಪ್ಪೋಯ್ತು. ಆದರೆ ಇಲ್ಲಿ ಪುಣ್ಯ ಬಂತಾರೆ, ಪುಣ್ಯ ಬರಲಿಲ್ಲ. ಇನ್ನೂ ಅರ್ಥ ಇದೆ. ಸೃಗ್ವಿ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡಿದ. ಯಾರು ಬಿಟ್ಟಿದ್ದು? ವೈಷ್ಣವಾಸ್ತ್ರ ಪ್ರಯೋಗ ಮಾಡಿದ್ದು ಯಾರು? ಯಾರು? ಅವಾಗ ಏನು ಮಾಡಿದ ಕೃಷ್ಣ? ತಕ್ಷಣ ಏನು ಮಾಡಿದ? ನಾನು ಧರಿಸ್ಕೊಂಡ್ಬಿಟ್ಟದ. ಅರ್ಜುನ ಸ್ವಲ್ಪ ಬೇಸರ ಆಯಿತು. ಏನಂತ? ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದೆ, ಯುದ್ಧ ಮಾಡಿದಾಗಾಯ್ತಲ್ಲ ನಿನಗೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಇದು ಯುದ್ಧದ ಪ್ರಶ್ನೆನೇ ಬರೋದಿಲ್ಲ. ಯಾಕೆ? ಇದು ಯಾರು ಹಾಕೊಳ್ಳೋದು ಅಲ್ಲೇ ಅಲ್ಲ. ವೈಷ್ಣವಾಸ್ತ್ರ ಯಾರು ಧರಿಸ್ಬೇಕು? ಪ್ರತ್ಯಸ್ತ್ರ ಇಲ್ಲ, ಅದಕ್ಕೆ ನಾನೇ ಧರಿಸ್ಬೇಕು. ನೀನು ಉಳಿಬೇಕಾದ್ರೆ ಬೇರೆ ಕೆಲಸ ಇಲ್ಲ, ಅವ್ರು ಮಾಡಲೇಬೇಕಾಗಿತ್ತು. ಅದಕ್ಕೆ ನನಗೆ ಮಾಲೆ ಆಯಿತು, ನಿನ್ನ ತಲೆ ತೆಗಿತಿತ್ತು, ಗೊತ್ತಾಯ್ತಾ? ಇದು ಸೃಗ್ವಿ ಬಿಟ್ಟಂತ ವೈಷ್ಣವಾಸ್ತ್ರ ಏನು ಮಾಡಿದ? ಕನ್ವರ್ಟ್ ಮಾಡಿಬಿಟ್ಟ, ಅದನ್ನು ಮಾಲೆ ಮಾಡಿ. ಅದು ಸುಮ್ಮನೆ ವೇಸ್ಟ್ ಮಾಡಲಿಲ್ಲ, ತಂದೆ ಅಸ್ತ್ರ ಅದು. ತಂದೆ ಅಸ್ತ್ರ ಅಂದರೆ ಮಾಲೆ ಹಾಕೊಂಡು. ಇದು ಸೃಗ್ವಿ. ಈ ರೀತಿ ಮಾಡ್ಲಿಕ್ಕೆ ಯಾರಿಗಾರ ಶಕ್ತಿ ಇತ್ತ? ಇದು ಯಾರಿಗೂ ಮಾಡ್ಲಿಕ್ಕೆ ಶಕ್ತಿ ಇದೆ? ಪರಮಾತ್ಮ ಹೇಳ್ತಾ. ಇದು ಹೇಳೋ ಪ್ರತಿಯೊಂದು ಪದಗಳು ಏನು ಹೇಳುತ್ತಾ? ಇದು ದೇವರಿಗೆ ಮಾತ್ರ ಅಪ್ಲಿಕಬಲ್, ಬೇರೆ ಅಪ್ಲಿಕಬಲ್ ಅಲ್ಲ. ಇಲ್ಲಿ ಹಾರ ಹಾಕೊಂಡು ಹೇಳಲ್ಲ ಸಗ್ವಿಗಳಾಗೋದಾದರೆ, ಎಂಥ ನವರತ್ನದ ಹಾರ ಹಾಕ್ಕೊಂಡು ಸಗ್ವಿ ಅಲ್ಲ ಅವರು. ಸಗ್ವಿ ಭಗವಂತನೇ. ತಲೆ ಹೌದು, ಕಟ್ಟೇನೆ ಅಮೋಘ. ಅಮೋಘ ಅಂತ ಬೇರೆ ದಾರಿನಿಲ್ಲ ಅದಕ್ಕೆ. ಹೇಗೆ ಪರೀಕ್ಷಿತ ರಾಜ ಸತ್ಯ ಬಿಟ್ಟ ಕೊನೆಗೆ ಕೃಷ್ಣ ಕಾಪಾಡ ಬದುಕಿಸ್ತಾ. ಮತ್ತೆ ಯಾಕಂದರೆ ಅಮೋಘ ಅಂತ ಆಗಬೇಕಾದ್ರೆ ಕೆಲಸ ನಡಿಬೇಕದು. ಫಸ್ಟ್ ಅದಕ್ಕೆಲ್ಲ ಆರ್ಡರ್ ಕೊಟ್ಟಿರ್ತಾರೆ, ಹೋಗಿ ರಿಪೋರ್ಟ್ ಮಾಡ್ಕೊ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಅದು ಎಂಥ ಆರ್ಡರ್ ಅದು? ಫಸ್ಟ್ ಒಬೇ ಬೈ ಆರ್ಡರ್, ದೆನ್ ಅಪ್ಲೈ ಅಷ್ಟೇ. ಅದು ಏನಾಯ್ತು? ಯಾರಿಗೆ ಮಾಡಿದ್ದು? ನರಕಾಸುರನಿಗೆ ವರ ಇತ್ತು, ವರಾಹ ದೇವರ ಕೊಟ್ಟ ಅಸ್ತ್ರ. ಇದರಿಂದ ವರಾಹ ವಿಷ್ಣು ಅಂತ ಪ್ರೂವ್ ಆಗುತ್ತೆ. ಜೊತೆಗೆ ವರಾಹ ಮತ್ತು ಕೃಷ್ಣ ಇಬ್ಬರು ಒಂದೇ, ಇಲ್ಲದೆ ಹೋದರೆ ಮ್ಯಾಚ್ ಆಗ್ತಿದ್ದಿಲ್ಲ ಅದು, ಗೊತ್ತಾಯ್ತಾ? ರೂಪ ಅಭೇದಕ್ಕೂ ಒಳ್ಳೆ ಕಾರಣ ಆಯ್ತು ಅದರಿಂದ. ಅರ್ಥ, ಆ ರೂಪಕ್ಕೆ ನನಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲಪ್ಪ, ಸಾರಿ, ಅವೆಲ್ಲ ಇಲ್ಲ. ಅದೇ ವರಾಹ ರೂಪನೇ ವರಾಹ ಸಾಕ್ಷಾತ್ ವಿಷ್ಣು. ವರ ಏನಂತ ಕೊಟ್ಟಿದ್ದ ಗೊತ್ತಾ? ನೀನು ನಿಮ್ಮ ಮಗ ಸಾಯ್ಬೇಕಾದ್ರೆ ಹತ್ರ ಇರೋವರೆಗೂ ಇಬ್ಬರಿಗೂ ಸಾವಿಲ್ಲ, ಒಬ್ಬನು ಸಾಯ್ಬೋದು ಅಷ್ಟೇ. ಇಬ್ಬರು ಸಾಯ್ಬೇಕಾದ್ರೆ ಏನಾಗಬೇಕು? ಹತ್ರ ನಿಮ್ಮ ಹತ್ರ ಹೋಗ್ಬೇಕದು. ಇನ್ನೊಂದು ಕಡೆ ಇವನು ಸಾಯ್ಲಿಕ್ಕೆ ಈಗ ಇಷ್ಟಮಾತ್ರ ಅಡ್ಡಿ ಇತ್ತು, ಇನ್ನು ಈಗ ಹೊಡೆದಾಕೊಡ್ತು, ಈಗ ಏನು ಪ್ರಾಬ್ಲಮ್ ಇಲ್ಲ, ಪ್ರೊಟೆಕ್ಷನ್ ಹೊರಟೋಯ್ತು ಅವರಿಗೆ. ಆ ವರ ಹೇಗೆ ಕೆಲಸ ಮಾಡುತ್ತೆ ನೋಡ್ಬೇಕು. ವಾಚಸ್ಪತಿ ರುದಾರಥಿ. ವಾಚಸ್ಪತಿ ಅದನ್ನು ಸ್ವಾರಸ್ಯ ತುಂಬ. ಅದರಲ್ಲಿ ವಾಚಸ್ಪತಿ ಅಂತ ಹೇಳಿದ್ರೆ ಏನು? ಎಲ್ಲ ವಾಕ್ಯಗಳು ಅಧಿಪತಿ. ಯಾವ ರೀತಿ ಅಧಿಪತಿ? ಪ್ರತಿಪಾದ್ಯತ್ವೇನ ಅಧಿಪತಿ. ಸರ್ವವಾಚಾಮಪಿ ಪ್ರತಿಪಾದ್ಯತ್ವೇನ ಅಧಿಪತಿ. ಗೊತ್ತಾಯ್ತು? ವೇದವ್ಯಾಸ ರೂಪೇಣ ಪ್ರತಿಪಾದಕತ್ವೇನ ಅಧಿಪತಿ. ವಾಚ್ಯ ವಕ್ತೃ ಸ್ವರೂಪಕಃ ಆಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಈ ಎಲ್ಲ ವಾಕ್ಯವನ್ನು ಪ್ರತಿಪಾದನೆ ಮಾಡಿದ ರೂಪನೂ ವ್ಯಾಸ ರೂಪದಿಂದಾನೆ, ಹೈಗ್ರೀವಾದಿ ರೂಪದಿಂದ. ಪ್ರತಿಪಾದ್ಯನೂ ತಾನೆ. ಪ್ರತಿಪಾದ್ಯ ಭೋಜಕ ಅಂತೀವಲ್ಲ, ಆ ರೀತಿ ಪೂಜ್ಯ ಪೂಜಕ, ಪ್ರತಿಪಾದ್ಯ ಪ್ರತಿಪಾದಕ ಒಂದರ್ಥ. ಇನ್ನೊಂದರ್ಥ ವಾಚಾಂ ಅಭಿಮಾನಿನಾಭಿಪತಿ. ಸಕಲ ವಾಗ್ಮನತ ದೇವತಾ ಯಾರು? ಮಹಾಲಕ್ಷ್ಮಿ, ಅವರಿಗೂ ಪತಿ. ಎರಡನೇದಾಯ್ತು. ಮೂರನೇದು ಬರ್ತದೆ ಮತ್ತೆ ಈ ವಾಚಸ್ಪತಿ. ಸರ್ಗ್ವಿ ಇದೆಯಲ್ಲ, ಎರಡು ಕೂಡಿಸ್ಬಿಟ್ರೆ ಈ ಇದೆ. ಈ ವಾಚಸ್ಪತಿ. ಈ ವಾಚ ಈ ಅಲ್ಲ, ಈ ಅಂದರೆ ಮಹಾಲಕ್ಷ್ಮಿ, ವಾಚ ಅಂದರೆ ವಾಗ್ದೇವಿ ಸರಸ್ವತಿಯರು. ಅವರಿಬ್ಬರಿಗೂ ಪತಿ ಅಂದರೆ ಅಧಿಪತಿ. ಸೊ ಅಧಿಪತಿಯಲ್ಲಿ ಪತಿಯಾಗಿ, ಇಲ್ಲಿ ಅಧಿಪತಿಯಾಗಿ ತಂದೆಯಾಗಿ. ಸರಸ್ವತಿ ಭಾರತೀಯ ತಂದೆ ನಾರಾಯಣ ತಾನೆ. ಯಾವ ರೂಪದ ನಾರಾಯಣ? ಪ್ರದ್ಯುಮ್ನ, ಕೃತಿರಮಣ ಪ್ರದ್ಯುಮ್ನ ನಂದನೆ. ಆದ್ದರಿಂದ ಸರಿ ಹೋಗ. ಇವೆಲ್ಲ ಎಷ್ಟು ವಿಷಯ ಪ್ಯಾಕ್ ಮಾಡಿದ್ದಾರೆ. ಇಷ್ಟು ಗೊತ್ತಿ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಿದ್ರೆ ಅಷ್ಟು ಪಾರಾಯಣ ಮಾಡೋದು ಪುಣ್ಯ ಬರುತ್ತೆ. ಅದಕ್ಕೆ ಅಷ್ಟು ಶಕ್ತಿ ಇದೆ. ಅದು ಅರ್ಥ ಆಯ್ತಾ? ವಿಷ್ಣು ಸಹಸ್ರವನ್ನು ಏನಂತ ಕರೆದಿದ್ದಾರೆ ಆಚಾರ್ಯರು? ದೇವರಿಗೆ ಅನ್ನ. ಬೃಹತಿ ಸಹಸ್ರ ಅನ್ನ, ಇದು ಬೃಹತಿ ಸಹಸ್ರ ರೂಪ ಇದು. ಆದ್ದರಿಂದ ಇದನ್ನು ಹೇಳಿದರೆ ನೈವೇದ್ಯ ಮಾಡಿದರೆ ಪುಣ್ಯ ಬರ್ತದೆ. ನಾವು ಸಾಮಾನ್ಯವಾಗಿ ಅಲಂಕಾರಕ್ಕೆ ಅದಕ್ಕೆ ಉಪಯೋಗಿಸ್ತೀವಿ. ಜೊತೆಗೆ ವಿಷ್ಣು ಸಹಸ್ರನಾಮನ ನೈವೇದ್ಯ ಕಾಲಕ್ಕೂ ಹೇಳಬೇಕು, ಗೊತ್ತಾಯ್ತಾ? ಯಾವ ಕಾಲಕ್ಕೂ ಹೇಳಬಾರ್ದು ಅಲ್ಲ, ಎಲ್ಲ ವಿಶೇಷತಃ ಅಲಂಕಾರಕ್ಕೆ ಮತ್ತು ನೈವೇದ್ಯ. ಬೃಹತಿಹಾಸ ಅನ್ನ ಅಂತ ಕರೆದಿದ್ದಾರೆ ಆಚಾರ್ಯ ಸ್ಪಷ್ಟವಾಗಿ. ವಾಚಸ್ಪತಿ ಉದಾರಧೀಹಿ. ನೆಕ್ಸ್ಟ್ ಉದಾರಧೀಹಿ, ಉತ್ಕೃಷ್ಟ. ಅದು ಭಾರಿ ಅನೇಕ. ಒಂದೇ ಉದಾರವಾದ ಧೀ ಉಳ್ಳವನು, ಸಿಂಪಲ್ ಅರ್ಥ ಅದು. ಉದಾರವಾದ ಬುದ್ಧಿ ಉಳ್ಳವನು. ಉದಾರ ಶಬ್ದ
ಉತ್ಕೃಷ್ಟ ಉತ್ಕೃಷ್ಟವಾದ ಬುದ್ಧಿ ಉಳ್ಳವನು. ಯಾತಕ್ಕೆ? ಅನಾದಿ ನಿತ್ಯವಾದ ಬುದ್ಧಿ ಎಂದೂ ಫೇಲ್ ಆಗೋದಿಲ್ಲ. ಅದು ಅನನ್ಯತೆ ದೇವರಿಗೆ. ಅಥವಾ ಉದಾರ, ಉತ್ಕೃಷ್ಟಾಹ ದಾರಾಹ, ಉತ್ಕೃಷ್ಟ ದಾರ ಮಹಾಲಕ್ಷ್ಮಿ ಆತ ಹೆಣ್ಪತ್ನಿ. ಆಕೆ ಧೀ ಕೂಡ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ. ಅವರ ಬುದ್ಧಿ ಕೂಡ ಯಾರ ಅಧೀನ? ದೇವರ ಅಧೀನ. ಉದಾರಧೀಹಿ ಆ ಪದಗಳೆಲ್ಲ ಈ ನಿರ್ವಚನದ ಮ್ಯಾಜಿಕ್. ಅದು ಎಷ್ಟೆಷ್ಟು ಇದೆಲ್ಲ ಮಾಡ್ತಿರೋದೇನೋ ಎರಡೆರಡು ಮೂರು ಬಿಡಿಸಿ ಇನ್ನೂ ಒಳ್ಳೆ ಬಿಡಿಸ್ಬಿಟ್ಟು ಏನು ಮಾಡ್ತಾರೆ? ಒಂದು ಅಕ್ಷರ ಬಿಡಿಸೋಕೆ ಶುರು ಮಾಡ್ತಾರೆ, ದೀರ್ಘ ಕೂಡ ಬಿಡಿಸೋಕೆ ಶುರು ಮಾಡ್ತಾರೆ. ಅದಕ್ಕೆ ಏನೇನು ಬೇಕು? ಹೆಚ್ಚೆಚ್ಚು ಸಾಮರ್ಥ್ಯ ಬೇಕು. ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಡೋದು ಬೇಕು, ದೃಷ್ಟಾಂತಗಳು ಬೇಕು. ಅರ್ಥ ಆಯ್ತಾ? ಅದು ಅದಕ್ಕೆ ತಕ್ಕಂತೆ ಏನಾಗುತ್ತೆ? ಈಗ ನೋಡಿ, ಬಂಗಾರ ತುಂಡು ಎಷ್ಟು ಏನು ಮಾಡ್ಬೋದು? ಉಂಗುರ ಮಾಡ್ಬೋದು, ಓಲೆ ಮಾಡ್ಬೋದು, ಮೂಗುತಿ ಮಾಡ್ಬೋದು, ಹೊತ್ತಾನೆ ಇಷ್ಟು ಇದ್ರೊಳಗೆ ಎಷ್ಟು ಮಾಡಕ್ಕೆ ಬರುತ್ತೆ? ಅದರೊಳಗೆ ಮಾಡೋ ಶಕ್ತಿ ಇದ್ದವನು ಅಷ್ಟೆಲ್ಲ ಬೇಕಾದ್ರೂ ಮಾಡ್ತಾರೆ. ಹೊಸ ಹೊಸ ಬೇರೆ ಮಾಡಿರ್ತಿರ್ತಾರೆ, ಹೊಸ ಟೈಪ್. ಅದಕ್ಕೆ ಗೊತ್ತಿರಬೇಕು. ಅದಕ್ಕೆ ಸುವರ್ಣದಿಂದ ಏನು ಬೇಕಾದ್ರೂ ಮಾಡ್ಲಿಕ್ತಾರಲ್ಲ, ಆ ರೀತಿ ಕಬ್ಬಿಣದಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಕಬ್ಬಿಣದಿಂದ ಮಾಡಿದ್ರೆ ಪೀಸ್ ಆಗಿಬಿಡುತ್ತೆ. ಸುವರ್ಣಕ್ಕಿರೋ ಸಾಮರ್ಥ್ಯ ಯಾವ ಲೋಹಕ್ಕೂ ಇಲ್ಲ. ಅದರ ಇದು ಹಾಗೆ, ಅದರ ಸೌಂದರ್ಯನೂ ಹಾಗೇನೆ, ಅದರ ಇದಕ್ಕೆ ಹಾಗೆ ಎಲ್ಲದಕ್ಕೂ ಒಂದು ಶಕ್ತಿ ಇದೆ. ಶಾಸ್ತ್ರ ಸುವರ್ಣ ಆದ್ದರಿಂದ ಎಷ್ಟು ಅರ್ಥ ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಹೊಂದಿಸ್ಬೋದು. ಅದು ಬೇರೆ ಬರಬಾರ್ದು, ಬಾಧ ಇರಬಾರ್ದು. ಏನು ಬರಬಾರ್ದು? ಯೋಗ್ಯತೆ ಇಲ್ಲದವ್ರಿಗೆ ಉಪಯೋಗ ಇಲ್ಲ. ಗುರುತಮಃ ಧಾಮ ಅದೆಲ್ಲ ಮುಗೀತು. ವಾಚಸ್ಪತಿ ಉದಾರಧೀಹಿ ಒಂದೇ ಪದ ಮಾಡಿದ್ದಾರೆ. ವಾಚಸ್ಪತಿ ಉದಾರ, ವಾಚಸ್ಪತಿಯಾಗಿ ಉದಾರಧೀನೂ ಆಗಿದ್ದಾನೆ. ಯಾವಾಗ ಎಲ್ಲಿ ಬೇಕಾದ್ರೂ ಎರಡು ಸೇರಿಸ್ಬೋದು, ಎಲ್ಲಿ ಬೇಕಾದ್ರೂ ಬಿಡಿಸ್ಬೋದು. ಇದು ಹೇಗೆ ಬೇಕಾದ್ರೂ ಬರೋದು, ಆದ್ದರಿಂದ ಸಮಸ್ಯೆ ಏನೂ ಇಲ್ಲೇ ಇಲ್ಲ. ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತ ಸಮೀರಣ ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಅಗ್ರಣೀ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೇತ ಸಮೀರಣ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಪರಮಾತ್ಮ ಏನಾಗಿದ್ದಾನೆ? ಅಗ್ರಸ್ಥಾನವನ್ನು ಕೊಡುವವನು. ವಾಯುದೇವರಿಗೆ ಅಗ್ರಸ್ಥಾನ ಕೊಟ್ಟಿದ್ದಾನೆ. ವಿಭೂತಿ ರೂಪದಿಂದ ಆಯಾ ವಸ್ತುಗಳಿಗೆ ಅಗ್ರಸ್ಥಾನ ಕೊಟ್ಟಿದ್ದಾನೆ. ಆ ರೀತಿ ಗ್ರಾಮಣೀಹಿ, ಗ್ರಾಮದಲ್ಲೂ ಕೂಡ ಏನು ಮಾಡ್ಬೋದು ಪರಮಾತ್ಮ? ಈ ಗ್ರಾಮ ಶಬ್ದಕ್ಕೆ ಅನೇಕ ಅರ್ಥ. ಇಂದ್ರಿಯ ಗ್ರಾಮ, ವಸ್ತುಗೆ ಏನು ಬೇಕಾರಾಗ್ಬೋದು. ಅದರಲ್ಲಿ ಲೀಡರ್ಶಿಪ್ ಕೊಡೋ ಶಕ್ತಿ ಭಗವಂತನಿಗಿದೆ. ಇನ್ನು ಅವನೇ ಆಗಿರೋದು ಅಂಡರ್ಸ್ಟುಡ್. ಕೊಡೋ ಶಕ್ತಿ ಇದ್ಮೇಲೆ ಅವನಿಗೇನಾಗಿರ್ಬೇಕದು? ಇರಲೇಬೇಕು. ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ, ಶ್ರೀಮಾನ್ ಆಗಿದ್ದಾನೆ. ಶ್ರೀಮಾನ್ ಶಬ್ದಕ್ಕೆ ಹೊಸ ಅರ್ಥ ಇನ್ನೊಂದು ಆಚಾರ ಹೇಳ್ತಾರೆ. ಭಾಗವತದಲ್ಲಿ ಬರುತ್ತೆ, ಗುಣಾಹ ನೈರಪೇಕ್ಷಾತ್ಯಾಹ ಶ್ರೀಹಿ. ನಿರಪೇಕ್ಷತಾ ಮೊದಲಾದ ಗುಣಗಳನ್ನು ಒಟ್ಟಾಗಿ ಶ್ರೀ ಅಂತ ಕರೀತಾರೆ. ಒಂದು ಗ್ರೂಪ್ ಆಫ್ ಆಲ್ ವರ್ಚ್ಯೂಸ್. ಅದಕ್ಕೆ ಪರಮಾತ್ಮ ಶ್ರೀಮಾನ್ ಅಂದರೆ ಅನಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅಂತ ಅರ್ಥ. ಗೊತ್ತಾಯ್ತಾ? ರಿಪಿಟೇಷನ್ ಆಗಲಿಲ್ಲ. ಅಲ್ಲಿ ಹೇಳಿದ್ದು ಮಹಾಲಕ್ಷ್ಮೀಪತಿ ಅಂತ ಹೇಳಿ, ಇಲ್ಲಿ ಹೇಳ್ತಿರೋದೇನೋ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಅನಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅಂತ ಹೇಳ್ತಾರೆ. ಸಮಸ್ಯೆ ಬರಲಿಲ್ಲ. ಇನ್ನೂ ತುಂಬ ಅರ್ಥ ಬರುತ್ತೆ. ನ್ಯಾಯೋ ಶ್ರೀಮಾನ್ ನ್ಯಾಯ, ನ್ಯಾಯ ನಿತರ. ಬರೀ ನ್ಯಾಯ ನಿಮಗೆ ಅರ್ಥ ಆಗುತ್ತೆ, ಜಸ್ಟಿಸ್. ನಿಮ್ಮಲ್ಲಿ ನ್ಯಾಯದಲ್ಲಿ ಭಗವಂತನ ರೂಪ ಇರೋದ್ರಿಂದ ನ್ಯಾಯ ಗೆಲ್ಲಬೇಕು. ಇವತ್ತಲ್ಲಿ ನಾಳೆ ಏನಾಗಬೇಕದು? ಗೆಲ್ಲಬೇಕು. ಎಷ್ಟೋ ಕೆಲಸ ಹೋತವ್ರ ಮೇಲೆ ಗೆದ್ದು ಬಿಡ್ತಾರೆ. ಅಲ್ಟಿಮೇಟ್ಲಿ ನ್ಯಾಯಕ್ಕೆ ಸಲ್ಲಬೇಕಾದ್ದರಿಂದ ನ್ಯಾಯದಲ್ಲಿ ದೇವರ ಸನ್ನಿಧಾನ ಇದೆ. ಆದ್ದರಿಂದ ಹಾಗೆ ಮಾಡಬೇಕು. ಅನ್ಯಾಯದಲ್ಲಿ ಗೆಲುವಿಲ್ಲ. ಆದ್ದರಿಂದ ದುರ್ಯೋಧನ ಏನೇ ಮಾಡ್ಲಿಕ್ಕೆ ಹೋದ್ರೂ ಕೊನೆಗೆ ಬರೀ ಸಾಯಲಿಲ್ಲ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ವಾಶು ಯಾಸ್ಯಸಿ. ನ್ಯಾಯ ಇದ್ದಾಗ ನಾವು ಬರೀ ನ್ಯಾಯ ಅನ್ಕೋಬಾರ್ದು. ಒಳ್ಳೆ ದೇವರ ಸನ್ನಿಧಾನ ಇರೋದರಿಂದ ಗೆಲುವೇನಾಗುತ್ತೆ? ನಿಶ್ಚಿತ. ನ್ಯಾಯೋ ನೇತಾ ಸಮೀರಣ. ಇನ್ನೊಂದು ಅರ್ಥ ಇದೆ, ನೀ ಆಯ ನಿತರಾಂ ಆಯ ಅಸ್ಮಾತ್. ಆಯ ಅಂದರೆ ಗೊತ್ತಲ್ಲ, ಆಯವ್ಯಯ. ಆ ದೇವರದಿಂದ ಬರೋದು ಯಾಕೆ ಮೋಕ್ಷದವರಿಗೆ ಏನು ಬೇಕಾದ್ರೆ ಕೊಡ್ತಾರೆ. ಅದರಿಂದಾಗಿಯೇ ನ್ಯಾಯ ಅಂತ ದೇವರಿಗೆ ಹೆಸರು. ಅದೇ ರೀತಿ ನೇತಾ, ನೇತಾ ಎಲ್ಲರನ್ನು ಕೂಡ ಮುಖಂಡರಾಗಿದ್ದಾನೆ. ಆಮೇಲೆ ನ್ಯಾಯೋ ಅನೇತ, ಇನ್ನೊಂದು ಅರ್ಥ ನ್ಯಾಯ ಅನೇತ. ಅನೇತ ಅಂದ್ರೇನು? ನೇತೃವಲ್ಲ ಅಲ್ಲ. ನವಿದ್ಯತೆ ಅಸ್ಯ ಅನ್ಯಃ ನೇತ ಇತಿ ಅನೇತ. ಅಗುರು ಗುರುತಮ ಮಗುರುಂ ದೇವದೇವಂ ನಮಾಮಿ. ಇನ್ನೊಬ್ಬ ನೇತ್ರ ಇಲ್ಲ, ಒಂದೇ ಒಂದೇ. ಇನ್ನೊಬ್ಬ ಒಂದೇ ದೇವರಿಗಿಲ್ಲ, ಅವನೇ ವಂದ್ಯ. ಇಲ್ಲೂ ಕೂಡ ಅವಂದ್ಯ, ಒಂದೇ ಅವಂದ್ಯಂ ಅಂತ ಬಿಡಿಸೋಕ್ಕೂ ಬರುತ್ತದೆ. ನ್ಯಾಯೋ ನೇತ ಸಮೀರಣ. ಸಮೀರಣ ಏನಾಗಿದ್ದಾನೆ? ಇನ್ನೊಂದು ಸ್ವಾರಸ್ಯ ಇದೆ, ಅನೇತ ಇದೆ. ಅನೇತ ಬಿಡಿಸ್ಬಿಟ್ರೆ ನ್ಯಾಯೋ ಅನೇತ. ಅದಕ್ಕೆ ಅರ್ಥ ಏನು ಅಂದರೆ ಪ್ರಾಣದೇವರು
ಹಿತ ಯಾವಾಗಲೂ ಪ್ರಾಣದೇವರ ಜೊತೆಗೆ ಇರ್ತೀರಿ. ಇಬ್ಬರು ಕೂಡ ಆವವನು ದೇಹದೊಳಗಿರಲು ಹರಿತಾನಿರುವ, ಆವವನು ತೊಲಗೆ ಹರಿ ತಾತರು. ಎಷ್ಟು ಅರ್ಥ ಬರುತ್ತೆ ನೋಡ. ಇರೋ ಪದ ಏನು? ನೇತ. ಹಿಂದಿರೋ ಪದ, ಆ ಪದ ಜೋಡಿಸಿದಾಗ ಎಷ್ಟು ಅರ್ಥ ಬರೆದಿದ್ದಾರೆ. ಅದಕ್ಕೆ ವಿಷ್ಣು ಸಹಸ್ರನಾಮದಂಥ ಸ್ತೋತ್ರ ಮತ್ತೊಂದಿಲ್ಲ. ಅರ್ಥ ಆಯ್ತಾ? ಎಷ್ಟು ವಿದ್ಯುತ್ ಬಂತ ಅನೇನ ಹಿತ. ನಮಗೇನಿದೆ ಅದರಲ್ಲಿ? ಈಗ ನಿರುಕ್ತ, ವರ್ಣಾಗಮೋ ವರ್ಣ ವಿಪರ್ಯಯೋ, ಒತ್ತು ಕೊಡೋದು. ಒತ್ತು ಕೊಟ್ಟು ಇನ್ನೂ ಭಾಳ ವಿಶಿಷ್ಟವಾದ ಜೊತೆಗಿರ್ತಾರೆ. ಹೇಗಿರ್ತಾರೆ? ನಮ್ಮ ಜೊತೆಗೂ ದೇವರಿದ್ದಾನೆ, ವಾಯುದೇವರ ಜೊತೆಗೂ ಇದ್ದಾನೆ. ವಾಯುದೇವರಲ್ಲಿ ಏನು ಕಾಪಾಡ್ತಾರೆ? ಶುದ್ಧ ಭಾಗತರು ಯಾವಾಗಲೂ ಕಾಪಾಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಆದ್ದರಿಂದ ಇರೋದ್ರಲ್ಲೂ ವೈಶಿಷ್ಟ್ಯ ಇದೆ. ಜೊತೆಗೆ ಇರೋದು ಬೇರೆ, ಜೊತೆಗಿದ್ದಾರೆ ಅಷ್ಟೇ. ಯಾವಾಗಲೂ ಜೊತೆಗಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಇಬ್ಬರು ಕೂರ್ತಿದ್ದಾರೆ ಬಸ್ನಲ್ಲಿ, ಹೆಲ್ಪ್ ಮಾಡ್ತಾನವನು? ಇಲ್ಲ. ಅದು ಫ್ರೆಂಡ್ ಎಲ್ಲೋ ಇರ್ತಾರೆ, ಇಮಿಡಿಯೇಟ್ಲಿ ಹಾಕ್ತಾನೆ. ಬೇಗ ಹಾಕಿದ್ದೀನಿ ತಗೋ, ಟಿಕೆಟ್ ಬಂತು ನಿನಗೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅದು ಆ ಸಮ್ಯಕ್ ನೇತ. ಫಿಸಿಕಲ್ ಜೊತೆಗಿರೋದು ಬೇರೆ ಮತ್ತು ಸಹಾಯಕ ಜೊತೆಗಿರೋದು ಬೇರೆ. ಸಮೀರಣ ಸಮೀರಯತಿ ಇತಿ ಸಮೀರಣ, ಸಮ್ಯಕ್ ಕೀರಯತಿ, ಸಮ್ಯಕ್ ಕೀರಯತಿ. ಈ ಪ್ರಶ್ನೆಗೆ ಉತ್ತರ ಅದು. ದೇವರು ಎಲ್ಲರಿಗೂ ಒಂದೇ ರೀತಿಯಾಗಿ ಪ್ರೇರೇಪಣೆ ಮಾಡೋದಿಲ್ಲ ಅಂತ ಕೇಳಿದರೆ ಸಮ್ಯಕ್ ಕೀರಯತಿ. ಅವರ ಸ್ವಭಾವ, ಅನಾದಿ ಕರ್ಮ, ಪ್ರಯತ್ನ ನೋಡ್ಕೊಂಡು ಮಾಡೋದ್ರಿಂದ ಸಮ್ಯಕ್ ಕೀರಯತಿ. ದೇವರಲ್ಲಿ ಏನಿಲ್ಲ ದೋಷ, ನೈರ್ಗುಣ್ಯ ವೈಶಿಷ್ಟ್ಯ ಇಲ್ಲ ಅಂತ ಹೇಳಿದ್ರೆ ಸಮೀರಯತಿ. ಆಮೇಲೆ ಸಮೀರಸ್ಯ ನಹ ಅಸ್ಮ, ಸಮೀರ ಅಂದರೆ ವಾಯುದೇವ, ಅವರಿಗೆ ನಹ ವಿಶೇಷ ಆನಂದ ಕೊಡ್ತಾರೆ. ಆನಂದ ತೀರ್ಥ ಪರಾನಂದ ವರದಾದ್ರಿಂದ ಸಮೀರಣ. ಇನ್ನೂ ಬೇಕಾಷ್ಟು ಸಿಗುತ್ತೆ, ನೆನಪಿರಬೇಕು. ಸಹಸ್ರಮೂರ್ಧ ವಿಶ್ವಾತ್ಮ, 1000 ಮುಖಗಳು ಪರಮಾತ್ಮ, ಸಹಸ್ರ ತಲೆಗಳು. ಪುರುಷ ಸೂಕ್ತ. ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಆಮೇಲೆ ವಿಶ್ವಾತ್ಮ, ವಿಶ್ವಾತ್ಮ ವಿಶ್ವಕ್ಕೆ ಸ್ವಾಮಿಯಾಗಿದ್ದಾನೆ. ವಿಶ್ವದ ಅಂತರ್ಯಾಮಿ, ಅಂತ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ ಇದೆ. ಅಂತರ್ಯಾಮಿಯಾಗಿದ್ದಾನೆ. ಅಥವಾ ವಿಶ್ವವ್ಯವನಿಗೆ ಆತ್ಮ, ದೇಹ. ದೇಹ ಅಂದರೆ ಅಧೀನದಲ್ಲಿದ್ದಾಗ ದೇಹ ಅಂತ ಕರೀತಾರೆ. ದೇವರಿಗೆ ಜಗತ್ತು ಶರೀರ ಅಂದರೆ ಏನು ಗೊತ್ತಾ? ನಮ್ಮ ಶರೀರ ನಮ್ಮ ಅಧೀನದಲ್ಲೇಗೋ ಇಡೀ ಜಗತ್ತು ದೇವರ ಅಧೀನದಲ್ಲಿದೆ ಅಂತ ಅರ್ಥ. ಅದು ಮುಂದೆ ಬರುತ್ತೆ, ಶರೀರ ಭೃತ್ ಭೋಕ್ತ ಬರುತ್ತೆ. ಹೌದು, ವಿಶ್ವಾತ್ಮ. ಎರಡು ವಿಶ್ವವನ್ನೇ ಚಿಂತನೆ ಮಾಡೋಕ್ಕೆ ಬರುತ್ತೆ ದೇವರಲ್ಲಿ. ಅಥವಾ ಅವಿಶ್ವಾತ್ಮ, ವಿಶ್ವಕ್ಕೆ ಆತ್ಮ ಅಲ್ಲ. ಅವಿ ಅಂದರೆ ಕುರಿಗಳು, ಗೊತ್ತಾಗುತ್ತೆ. ಶ್ವ ಅಂದರೆ ನಾಯಿ, ಅವುಗಳಿಗೂ ಸ್ವಾಮಿಯಾಗಿದ್ದಾನೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ. ಅದನ್ನ ನಾವು ನಾಯಿ ನೋಡಿದ ತಕ್ಷಣ ಮೊದಲು ಅಂತ ತಿಳ್ಕೊಬೇಕು, ಏನಂತ, ಒಳಗೆ ದೇವರ ಸನ್ನಿಧಾನ ಇದೆ ಫಸ್ಟ್. ಅದು ಪಂಡಿತ ಸಮದರ್ಶಿನ. ಅದು ಓಡಿಸ್ಬೇಕೋ ಬಿಡಿಸ್ಬೇಕೋ ಆಮೇಲೆ ವಿಚಾರ ಬೇರೆ. ಓಡಿಸೋದು ದೇವ್ರನ್ನೆಲ್ಲ, ನಾಯಿನಷ್ಟೇ. ಇದೇ ಓಡಿಸೋದಲ್ಲ. ಅದಕ್ಕೆ ನಾಯಿ ರೂಪದಲ್ಲಿ ಹೆಸರು ಕೊಟ್ಟರು ಅಂತ ಹೇಳ್ತಾರಲ್ಲ, ಅವರು ನಮ್ಕುಪಾಲದ ನಾಯಕರೇ ಏನೇನು ಊಟ ಮಾಡಿದ್ದೀರಿ ಅಂಥೇಳಿ ಆ ರೀತಿ ಇರ್ತದೆ. ವಾಯುದೇವರು ನಾಯಿ ರೂಪ ತಗೊಂಡು ಉಪದೇಶ ಮಾಡಿದ್ದು ಬರುತ್ತೆ, ಉಪನಿಷದಲ್ಲಿ ಬಂದಿದೆ. ಆದ್ದರಿಂದ ಅವಿಶ್ವಾತ್ಮ, ಅವಿಶ್ವಾಸ ಹಾಗೆಲ್ಲ ಅರ್ಥ ಮಾಡಬಾರ್ದು. ಮತ್ತೆ ಅವಿ ಆಮೇಲೆ ಶ್ವ ಅಂತ ನಾಯಿ, ಎಲ್ಲದರಲ್ಲೂ ಗೀತಾದ ಅರ್ಥ ಬಂತು. ಇದೆಲ್ಲ ಯಾಕೆ ಹೇಳಬೇಕು ಅಂದರೆ ಆಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹೇಳ್ತಾರೆ. ಸರ್ವತ್ರ ದೇವರಿದ್ದಾನೆ, ಕೆಟ್ಟ ಪದಾರ್ಥ ದೇವರನ್ನು ತಿಳ್ಕೋಬೇಕು, ಲೇಪ ಇಲ್ಲ ಅಂತ ತಿಳ್ಕೋಬೇಕು. ಬರೀ ಇದ್ದಾನೆ ಅಂತ ಹೇಳ್ಬಿಟ್ಟು ಲೇಪ ಹೇಳಿಬಿಟ್ರೆ ಹೋಯ್ತು, ದೋಷ ಬಂದ್ಬಿಡುತ್ತೆ. ಇದಾನೆ ಲೇಪ ಇಲ್ಲ, ಇದು ಗ್ರೇಟ್ನೆಸ್. ಇದು ಎಲ್ಲಿದ್ದರೂ ಲೇಪ ಇಲ್ವಲ್ಲ, ಎಷ್ಟು ಗ್ರೇಟ್ ಅದು. ಸ್ವಲ್ಪ ಹೊಗೆ ಜಾಸ್ತಿ ಆದ್ರೆ ಇರಲಿಕ್ಕಾಗಲ್ಲ, ನಮಗೆ ಕತ್ಲಾರು ಇರ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ನೋಡ್ಲಿಕ್ಕಾಗಲ್ಲ, ಇರೋದಕ್ಕಾಗಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಅದು ಯಾವುದು ನಿರ್ಲಿಪ್ತ, ನಿರಂಜನ. ಸಹಸ್ರಾಕ್ಷ, ಸಹಸ್ರಾಕ್ಷ ಏನರ್ಥ? ಅನಂತ ಅಕ್ಷಗಳು. ಅದು ಎರಡು ಶಿವ, ಅಕ್ಷಿನೂ ಆಗ್ಬೋದು, ಅಕ್ಷನೂ ಆಗ್ಬೋದು. ಅನಂತಾನಂತ ಇಂದ್ರಿಯಗಳಿಂದ ಕೂಡಿದವನು. ನಮೋಸ್ತ್ವನಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದಾಕ್ಷಿ ಶಿರೋರುಬಾಹವೆ. ಸಹಸ್ರ ಪಾದ, ಸಹಸ್ರಾಕ್ಷಿ, ಸಹಸ್ರ ಶಿರಸ್ಸು, ಎಲ್ಲ ಸಹಸ್ರ. ಅಕ್ಷಿನ ಬಿಡಿಸಿದಾಗ ಅಕ್ಷನೂ ಆಗುತ್ತೆ, ಅಕ್ಷಿನೂ ಆಗುತ್ತೆ. ಇದು ದೇವರ ಹಿರಿಮೆ. ಬರೀ ಕಣ್ಣು ಮಾಡಬಹುದು, ಎಲ್ಲ ಇಂದ್ರಿಯರು ಮಾಡಬಹುದು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲ ಕೂಡ. ಸಹಸ್ರಪಾತ್ ಅದು ಹಾಗೆ, ಪಾದ ಕೂಡ ಹಾಗೆ ಸಹಸ್ರಪಾತ್. ಯಾಕೆ ಬಿಡಿಸಿದ್ರು ಅಂತ ಕ್ಲಾರಿಟಿಗೋಸ್ಕರ. 1000 ಕೈ, ರಾವಣನಿಗೆ ಎಷ್ಟು ಕೈ ಇದ್ವು? 20 ಕೈ. ಕಾಲು ಮಾತ್ರ 2, 20 ಕಾಲು ಇದ್ದಿಲ್ಲ. ದೇವರಿಗೆ ಹಾಗಲ್ಲ, ಅನಂತ, ಬರೀ 1000 ಅಲ್ಲ, ಅನಂತ ಪಾದ, ಅನಂತ ಮುಖ. ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೆ, ಇದು ದೇವರ ಮಹಿಮೆ. ಸಹಸ್ರಪಾತ್. ಈಗ ಅನಂತ ಮಾಡಬೇಕಂದ್ರೆ ಅನಂತದಷ್ಟು ಇನ್ನೊಂದಿರ್ಬೇಕು. ಅನಂತ ಮಾಡಿದರೆ ಮಾತ್ರ ಮ್ಯಾಚ್ ಆಗೋದು. ಇದು ಡಬಲ್ ಮಾಡಬೇಕಾಗ್ತದೆ, ಡಬಲ್ ಮಾಡಬೇಕಾಗಿಲ್ಲ, ಎಲ್ಲವೂ ಅನಂತಾನೆ. ಇಲ್ಲೂ ಅರ್ಥ ಇದೆ. ಅನಂತ ಪಾತ್,
ಹೊಸ ಅರ್ಥ ಏನು ಅಂದರೆ ಪಾದನೂ ಅನಂತ ಈ ಮತ್ತೆ. ಅನಂತ ಅಂದರೆ ಇದು ಕ್ವಾಂಟಿಟಿ, ಇದು ಕ್ವಾಲಿಟಿ. ಪಾದವೆಂದರೆ ಸರ್ವತ್ರ ವ್ಯಾಪ್ತ. ಅರ್ಥ ಆಯ್ತಾ ಈಗ? ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂದರೆ ಕಣ್ಣು ಸರ್ವತ್ರ ವ್ಯಾಪ್ತ ಆಗಲಿಲ್ಲಲ್ಲ, ಕೈ ಆಗಲಿಲ್ಲ ಅಂತ ಇಲ್ಲ. ದೇವರು ಮಹಿಮೆ ವಿಶೇಷ, ಅಚಿಂತ್ಯಾದ್ಭುತ ಶಕ್ತಿ ಅದು. ಪ್ರತಿಯೊಂದು ಅನಂತ. ಎಲ್ಲಿ ಬಂದಿದೆ ಅದು? ಅನಂತವಂತವದಿವ ಭುಜಯೋರ್ ಅಂತರಂಗತ. ದೇವರು ನಿಂತಿದ್ದಾನೆ. ತೋಳು ಅನಂತ, ಈ ತೋಳು ಅನಂತ, ಮಧ್ಯನೂ ಅನಂತ. ಮೂರು ಅನಂತ ಹೇಗಾಗತ್ತೆ ಅಂದರೆ ನಮಗಾಗೋದಿಲ್ಲ, ಸುಳ್ಳು ಹೇಳ್ತಾರೆ ಅಂತ ಅರ್ಥ. ದೇವರಿಗೆ ವಿಶೇಷ. ಕೈ ಬರೀ ಅನಂತ ಅಲ್ಲ, ಉಗುರು ಅನಂತ, ಕೇಶ ಅನಂತ, ರೋಮ ಅನಂತ. ಅದು ಅದಕ್ಕೆ ದೇವರು ಅಂತ ಕರೆಯೋದು. ನಮಗೆ ಯಾಕಾಗೋದಿಲ್ಲ ಒಂದೇ ಉತ್ತರ, ದೇವರಲ್ಲ ಅದರಿಂದ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ದೇವರಲ್ಲ ಅಂತ ಪ್ರತಿ ಕ್ಷಣದಲ್ಲೂ ಅಂದ್ಕೊಂಡಿರ್ಬೇಕು. ಹಾಂ, ಅದು ಮುಗೀತು. ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರವರ್ಧನ ಅಹ ಸಂವರ್ತಕೋ ವನ್ನಿ ಅಜಲೋ ಧರಣೀಧರ. ಆಯ್ತಷ್ಟೇ. ಆವರ್ತನ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನ ಅಹಃ ಸಂವರ್ತಕ ವನ್ನಿ ಅನಿಲ ಧರಣೀಧರ. ಆವರ್ತನ ಆವರ್ತನ ಏನು ಆವರ್ತ? ಯಥಾ ಪೂರ್ವಮ ಕಲ್ಪೆ. ಎರಡು ಸರ್ತಿ ಮಾಡಿ ಅಂದರೆ ಮಾಡಕ್ಕೆ ಬರೋದಿಲ್ಲ. ಬೆಸ್ಟ್ ಆಫ್ 3 ತೊಗೊಂಡು ಗೆಲ್ಲಿಸ್ಬಿಡ್ತಾರೆ. 3 ಸತಿ ಗೆಲ್ಲಬೇಕು ಅಂತ ಇಲ್ಲ, ಗೆಲ್ಲಕ್ಕಾಗದೆ ಹೋದರೂ ಕೂಡ ಗೆದ್ದ ಅಂತ ಹೆಸರು ಬರುತ್ತೆ. ದೇವರು ಹಾಗಲ್ಲ. ಆವರ್ತನ ಆವರ್ತಯತಿ ಇತಿ ಆವರ್ತನ ಅಥ ಆವರ್ತನ ಸಮ್ಯಕ್ ವರ್ತನ. ಎಲ್ಲರಿಗೂ ಸರಿಯಾಗಿ ಹೇಗಿರಬೇಕು ಹಾಗೆ ಇದ್ದಾನೆ ದೇವರು. ನಮಗೇನು ಮಾಡಿ 20 ಜನಕ್ಕೆ ಒಂದೇನೋ ಆಗಿರುತ್ತೆ, 20 ಜನಕ್ಕೂ ಸಮಯ ನಡ್ಕೊಂಡಿದ್ದಾರೆ. ಅವರವ್ರ ಕರ್ಮಕ್ಕೆ ತಕ್ಕಂತೆ ಅದೇ ಆಗಬೇಕು, ಅದೇ ಮಾಡಿದ್ದಾರೆ. ಅದು ಆವರ್ತನ ಸಮ್ಯಕ್ ವರ್ತನ. ಬರೀ ಹೀಗೆ ಇಟ್ಕೋಬೋದು. ಆ ಸಮ್ಯರ್ತನಂ ಅಸ್ಯ ಅಸ್ಮಾತ್ ಚ. ನಮ್ಮನ್ನೆಲ್ಲ ಸರಿಯಾಗಿ ಹೇಗೆ ನಡೆಸಬೇಕು ಹಾಗೆ ನಡೆಸ್ತಾನೆ. ಅದು ಆವರ್ತನ. ಸಂಪ್ರಮರ್ದನ ಮರ್ದನ ಪ್ರಮರ್ದನ ಸಂಪ್ರಮರ್ದನ. ಸಮ್ಯಕ್ ಪ್ರಮರ್ದಯತಿ, ಸಮ್ಯಕ್ ಪ್ರಮರ್ದಯತಿ ವಿನಾಶಯತಿ ಅಂತ ಅರ್ಥ. ಇವತ್ತು ನಾವು ಏನು ಮಾಡ್ತೇವೆ, ಕೆಲವನ್ನ ವಿನಾಶ ಮಾಡೋದು ದೂರ ಬಿಟ್ಬಿಟ್ಟು ಸಾಕು, ನಮಗೆ ವಿನಾಶ ಇಲ್ಲ. ದೇವರಾಗಲಿ ಏನು ಮಾಡ್ತಾನೆ ಬೇಕಾದ್ರೆ ವಿನಾಶಾಯಿತ ದುಷ್ಕೃತ, ದುಷ್ಕರ್ಮಿಗಳನ್ನು ಸಂಪೂರ್ಣ ನಾಶ ಮಾಡ್ತಾನೆ. ಜರಾಸಂಧಾದಿಗಳನ್ನು ಬಲರಾಮ ದೇವರು ಸೋಲಿಸಿದ್ರು, ಕೊಲ್ಲಕ್ಕಾಗಲಿಲ್ಲ. ಕೊಲ್ಲಕ್ಕೆ ಅಂತ ಹೋದಾಗ ಏನಾಯಿತು, ನಿಮ್ಮ ಕೈಲಿ ಆಗೋದಿಲ್ಲ, ಕೊಲ್ಲಕ್ಕೆ ಹೋಗಬೇಡಿ, ಬೇರೆಯೊಬ್ಬರು ಕೊಲ್ತಾರೆ ಅಂತ ಹೇಳಿದ್ರು. ಆದರೆ ದೇವರು ಹಾಗಲ್ಲ, ಬರೀ ಮರ್ದನ ಮಾಡಬೇಕಾ? ಕಾಳಿಯ ಮರ್ದನ, ಕಾಳಿಯರ ಸಂಪ್ರಮರ್ದನ. ಅದು ಹೇಗೆ ಮಾಡಿದ? ಸಾಯಬಾರ್ದು, ಬದಿಸಿ ಜ್ಞಾನ ಕೊಟ್ಟ ಅಷ್ಟೇ. ದುಷ್ಟರನ್ನು ಕೊಂದೇ ಬಿಡ್ತಾನೆ, ಎಷ್ಟು ಪೆಟ್ಟಾಗಬೇಕು ಅಷ್ಟೇ ಹಾಕ್ತಾನೆ. ಸಂಪ್ರಮರ್ದ ಅಹಹ. ಅದರಿಂದ ನಾವು ಯಾರು ನಮ್ಮನ್ನು ಕೇಳ್ತಾರೆ ಅಂತ ಹೇಳಬಾರ್ದು, ದೇವರು ಕೇಳ್ತಾನೆ. ನಾವು ತಪ್ಪು ಮಾಡಿದಾಗ ಯಾರು ಶಿಕ್ಷೆ ಕೊಡ್ತಾರೆ? ಉಳಿದವ್ರ ಕಣ್ಣು ಮುಚ್ಚಬೋದು, ದೇವ್ರ ಕಣ್ಣು ಮುಚ್ಚೋಕ್ಕಾಗತ್ತಾ? ಕೊಟ್ಟೇ ಕೊಡ್ತಾನೆ. ನಮ್ಮ ದುಷ್ಟರನ್ನ ಯಾರೋ ಕೇಳ್ತೀವೋ ರೆಸ್ಪಾಂಡ್ ಮಾಡಲಿಲ್ಲ, ದುಷ್ಟರನ್ನ ಯೋಚನೆ ಮಾಡಿ ದೇವ್ರು ಮಾಡ್ತಾರೆ. ಯಾಕೆ ಯೋಚನೆ ಮಾಡ್ತೀರಿ? ಅರ್ಥ ಆಯ್ತಾ? ಇದು ಯಾವಾಗ ವಿಶ್ವಾಸ ಇದ್ದು ಬಿಟ್ರೆ ಆಗ ನಾವು ದೇವ್ರ ಕೈ ಬಿಟ್ಟ ಅನ್ನೋ ಮಾತು ಉಪಯೋಗಿಸ್ಲಿಕ್ಕೆ ಬರೋದೇ ಇಲ್ಲ. ಆಹಾ, ಯಾವಾಗಲೂ ನಿವೃತ್ತಾತ್ಮ. ನಿವೃತ್ತಾತ್ಮ ಅಂದ್ರೇನು? ಭಾಳ ಸಿಂಪಲ್ ಅದು. ನಿವೃತ್ತ ಆತ್ಮ, ನಿವೃತ್ತಾ ಆತ್ಮಾನಃ ಅಸ್ಮಾತ್ ಸಂಸಾರಾತ್ ನಿವೃತ್ತಾ ಆತ್ಮಾನಃ ಯೋಗ್ಯಾ ಅಸ್ಮಾತ್. ಅಂದರೆ ಸಂಸಾರದ ಬಿಡುಗಡೆ ಕಂಡಿದ್ದು ಮುಕ್ತರೆಲ್ಲ ಇವನಿಂದ, ಮುಕ್ತಾನಾಂ ಪರಮಾಗತಿ. ಇನ್ನೂ ಅರ್ಥ ಇದೆ. ನಿವೃತ್ತಾತ್ಮ ಏನೇ ಮಾಡಿದ್ರು ಪರಮಾತ್ಮನ ಮನಸ್ಸು ಏನಾಗಿಲ್ಲ, ಇನ್ವಾಲ್ವ್ ಆಗಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ. ಅದಕ್ಕೆ ಎಲ್ಲ ಮಾಡ್ತೇನೆ ಅರ್ಜುನ. ಅದ್ರ ತಸ್ಯ ಕರ್ತಾರಪಿ ಮಾಮಿತ್ಯ ಅಕರ್ತಾರಮವ್ಯಯಂ ಅದಾಯಿತು. ಅಥವಾ ಅನಿವೃತ್ತಾತ್ಮ ಇನ್ನೊಂದು ಅರ್ಥ. ಅನಿಷ್ಠವೃತ್ತಾತ್ಮ. ಅನಿ ಅಂದರೆ ವಾಯುದೇವರ ಭಕ್ತರಲ್ಲಿ ವಿಶೇಷವಾಗಿ ತಾನು ಆತ ಪ್ರೀತಿಯನ್ನು ಇರಿಸಿದವನು ಅರ್ಥ. ನಾವು ಮಮ ಪ್ರಾಣಾಹಿ ಪಾಂಡವ ಅಷ್ಟಿರ್ತಾರೆ. ನಾನು ಪ್ರಾಣ ನೋಡ್ಕೋತೀನಿ ಅಂತ ಹೇಳ್ತಾರಲ್ಲ, ಅನಿವೃತ್ತಾತ್ಮ. ಆಮೇಲೆ ಸಂವೃತ. ಸಂವೃತ ಅಂದ್ರೇನು? ಉಳಿದವರಿಗೆ ಕಾಣಿಸಿಕೊಳ್ಳದಂತೆ ಇದ್ದಾನೆ. ಉಳಿದವರಿಗೆ ಕಾಣಿಸಿಕೊಳ್ಳದಂತೆ ಇದ್ದಾನೆ. ನಮಗೆ ಕಾಣಿಸ್ತಾನ? ಇದ್ದಾನೋ ಇಲ್ಲೋ? ಇದ್ದಾನೆ. ತಾನೇ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಬರುತ್ತೆ, ನಾನು ಎಲ್ಲರ ಕಣ್ಣಿಗೆ ಕಾಣೋದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ. ಎಲ್ಲರ ಕಣ್ಣಿಗೆ ಕಾಣೋದಿಲ್ಲ, ಯಾರ ಕಣ್ಣಿಗೆ ಅವ್ರಿಗೆ ಮಾತ್ರ ಕಾಣ್ತಾರೆ ಅಂತ ಹೇಳ್ತಾನೆ. ಇದು ವಿಶೇಷ. ಅದಕ್ಕಾಗಿ ಸಂವೃತ. ಆಮೇಲೆ ಸಮ್ಯಕ್ ವೃತಃ. ಯಾರಿಂದ? ಆವರಣ ಪೂಜೆ. ಇದೆಲ್ಲ ಇಲ್ಲಿ ಆವರಣ ಪೂಜೆ ಹೇಳ್ಬಿಡ್ಬೋದು. ಸಮ್ಯಕ್ ವೃತಃ. ಮೊದಲನೇ ಆವರಣ, ಎದರನೇ ಆವರಣ 3 ತೊಗೊಂಡು ಹೋಗ್ಬಿಟ್ರೆ ಮೊದಲು ಸಂಬಂಧ ತಾನೇ. ಮೊದಲು ರೂಪಗಳು ಯಾವ್ಯಾವುದು? ಆರಂಭಕ್ಕೆ 7 ಮಾಡಬೇಕು ಆವರಣ ಪೂಜೆನ. ಮೊದಲನೇ ಆವರಣ ಪೂರ್ತಿ ತಾನೇ, 2ನೇ ಆವರಣ ತಾನೇ, 3ನೇ ಆವರಣ ತಾನೇ, 4ನೇ ಆವರಣ ತಾನೇ, ಲಕ್ಷ್ಮೀ ಸಮೇತನಾಗಿ.
ಅನಂತರ ಅನಂತ ವರುಣ ಅವರೆಲ್ಲ, ಕೊನೆಗೆ ಇಂದ್ರಾಗ್ನಿಗಳು. ಸಂವೃತ ಅರ್ಥ ಆಯ್ತಾ? ಸಂವೃತ ಸಂಪ್ರಮರ್ದನ ಅದಾಯ್ತು. ಅಹಹ ಹೇಳಿದೆ, ದೇವರೇನಲ್ಲ, ಹಾತುಂ ಯೋಗ್ಯ ಹಹ ಅಹಹ ಬಿಟ್ಟಿರಲಾಗದವನು, ತೊರೆದು ಜೀವಿಸಬಹುದು ಹರಿಣಿನ ಚರಣಗಳ. ಸಂವರ್ತಕ ಸಂವರ್ತನ, ಇಲ್ಲಿ ಸಂವರ್ತಕ ಸಮ್ಯಕ್ ವರ್ತಯತಿ, ಅದು ಅದೇ ವಿಭಾಗನೆ. ಸಮ್ಯಕ್ ವರ್ತಯತಿ, ದೇವ್ರ ಬಗ್ಗೆ ಎಂದು ಕೂಡ ತಪ್ಪು ಮಾಡಿಬಿಟ್ಟ ಅಂತ ಹೇಳೋದಕ್ಕೆ ಹೋಗಬಾರ್ದು. ಸಂವರ್ತಕ ಸಂವರ್ತಃ ಕಹ ಅಸ್ಮಾತ್, ವಾಯುದೇವರು ಸರಿಯಾಗಿ ನಡ್ಕೋತಾರೆ, ಈ ಅನುಗ್ರಹ ದೇವರ ಅನುಗ್ರಹ. ಸಂವರ್ತ ಬೇರೆ ಆಯ್ತು. ಈಗ ನಾ ಇದ್ದಾಗ ಒಂದು ಅರ್ಥ, ಈ ಅರ್ಥ ಬರ್ತಿದ್ದಿಲ್ಲ, ಈ ಅರ್ಥ ಇಲ್ಲಿ ಬಂತು. ಕಹ ಅಂದರೆ ಬ್ರಹ್ಮದೇವರು, ಕಹ ಅಂದರೆ ವಾಯುದೇವರು, ಅವರು ಸಂವರ್ತರವರು, ಸಮ್ಯಕ್ ವರ್ತನೆಯನ್ನು ಉಳ್ಳವರು, ಶುದ್ಧ ಭಾಗವತ ಧರ್ಮರಥರು. ವನ್ಹಿ ಪರಮಾತ್ಮ ಏನಾಗಿದ್ದಾನೆ, ಬೆಂಕಿಯಾಗಿದ್ದಾನೆ. ಈ ಬೆಂಕಿ ದೇವರು ಒಳಗಿದ್ದ ಬೆಂಕಿ ಅಷ್ಟೇ. ಮಧ್ಯಾಹ್ನ ಯಾರೋ ಮನೆ ತೋರಿಸ್ತಿರ್ತೀವಿ, ದೀಪಗಳು ಅಂತ ಒಂದು ದೀಪ ಇಲ್ಲೇ ಇಲ್ಲ. ಇವೆಲ್ಲ ದೀಪಗಳಲ್ಲವು, ಹಾಕಿದರೆ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ ಅಂತ ಅರ್ಥ. ದೇವ್ರು ಹಾಗಲ್ಲ, ದೇವರು ವನ್ನಿ, ಯಾವಾಗಲೂ ಸುಡೋ ಶಕ್ತಿ ಇದೆ. ಆಮೇಲೆ ವನ್ನಿಗೂ ಸ್ವರಶಕ್ತಿ ಕೊಟ್ಟಿರೋ ದೇವರೇನೆ. ಅನಿಲಹ ಅನಿಲಹ ಅನಿನಹ ಅನಿನ ಅನಿ ಅನಿನ್ ಲಾತೀತಿ ಅನಿನಹ ಲಾತೀತಿ ಅನಿಲಹ, ವಾಯುಭಕ್ತರನ್ನು ಸ್ವೀಕಾರ ಮಾಡ್ತಾರೆ ತಾನೇ. ಏವಂ ನರೋತ್ತಮ ಪರಾಸ್ತು ವಿಮುಕ್ತಿ ಯೋಗ್ಯಾ ಅನಿಲಹ. ಆಮೇಲೆ ರ ಮಾಡಬಹುದು, ಲರಯೋರ ಅಭೇದ. ಅದೇ ರೀತಿಯೇ ಇರ ಅಂದರೆ ಅನ್ನ ಅಂತ ಅರ್ಥ. ಪರಮಾತ್ಮನಿಗೆ ಅನ್ನ ಬೇಕಿಲ್ಲ, ನಿತ್ಯ ತೃಪ್ತ, ಅನ್ನ ಬೇಕಿಲ್ಲ. ಅದಕ್ಕೋಸ್ಕರವಾಗಿ ಇರ ಅಂದರೆ ಅನ್ನ ಅಂತ ಅರ್ಥ ಇದೆ. ಧರಣೀಧರ 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 ವರಹ ರೂಪದಿಂದ ಧರಣೀಧರ, ಕೂರು ರೂಪದಿಂದ ಬ್ರಹ್ಮಾಂಡಧರ, ಧರಣೀಧರ ಸರಿ ಹೋಯ್ತು. ಅದಕ್ಕೆ ಧರಣಿ ಈ ಧರಣಿ, ಧರಣಿ ಮತ್ತು ಈ ಎರಡು ಸೇರಿಸಿದ್ರು ನೀನೇ ಆಗೋದು. ಧರಣಿ ಭೂದೇವಿ, ಒಳಗಿರ್ತಕ್ಕಂಥ ಭೂರೂಪದ ಮಹಾಲಕ್ಷ್ಮಿ, ಇಬ್ಬರನ್ನೂ ಧರಿಸಿದವನು ಧರಣೀಧರ. ಆಮೇಲೆ ಅಧರಣೀಧರ ಬಿಡಿಸಿದೆ, ಅಧರಣೀಧರ. ಧರಣೀಧರ ಅಲ್ಲ, ಧರಣಿಯನ್ನು ಬಿಟ್ಟು ಇತರ ಎಲ್ಲವನ್ನು ಧರಿಸಿದವನು. ಮತ್ತೆ ಧರಣಿ ಭಿನ್ನಾನಾಮಪಿ ಧರಹ ಧರಣಿ. ಆಯಿತಾ? ಸ್ವಲ್ಪ 4 ಆಗಲಿಲ್ಲ, ಎಷ್ಟಾಯ್ತು ಈ ಸಲ? 3 ಆಯ್ತು ಅಷ್ಟೇ. ಆಯಿತು, ನಾಳೆ ದಿವಸದನ್ನ ಕಂಟಿನ್ಯೂ ಮಾಡೋಣ. ಅದೆಲ್ಲ ನೋಡ್ತಾ ಹೋಗಬೇಕು, ಎಷ್ಟು ವೈಭವ ಇದೆ ಅಂತೇಳಿ. ಒಂದು ಸಂಸ್ಕೃತ ಎಷ್ಟು ಗ್ರೇಟ್ ಅಂತ ಗೊತ್ತಾಗುತ್ತೆ. ಶಾಸ್ತ್ರ ಸಂಸ್ಕೃತ ಇಷ್ಟು ಗ್ರೇಟ್ ಆದರೂ ಕೂಡ ಉಳಿದವ್ರಿಗೆ ಮಾಡಬಾರ್ದು ಹಾಗೆಲ್ಲ. ಕಾಳಿದಾಸ ಅದಕ್ಕೆ ಮಾಡಕ್ಕೆ ಬರೋದಿಲ್ಲ, ಅವರೇ ಒಪ್ಪಲ್ಲ. ಅದೆಲ್ಲ ಮಾಡಬೇಡಿ ಅಂತಾರೆ ಹೇಳ್ತಾರೆ. ಈ ದೇವರ ವೈಭವ, ಮಡಿಯಲ್ಲಿ ತಾರತಮ್ಯ ಇದೆಯಲ್ಲ ಹಾಗೆ.